ಆಧಾರ್ ಜೋಡಣೆ ಮಾಡುವ ಮುಖಾಂತರ ರೈತರ ಸಬ್ಸಿಡಿ ಅನ್ನು ರಫ್ತಾಸಲು ಮುಂದಾಗಿರುವ ಇಂಧನ ಮಂತ್ರಿಗೆ ಅಯೋಗ್ಯ ಇಂಧನ ಮಂತ್ರಿಗೆ ರೈತರ ಟಿಸಿಗಳ ಖರ್ಚು ವೆಚ್ಚಗಳನ್ನು ರೈತರಿಗೆ ಭರಿಸುವಂತೆ ಮಾಡುತ್ತಿರುವ ರಾಜ್ಯ ಸರ್ಕಾರ ಹೊಸದಾಗಿ ಟಿಸಿ ಪಡೆಯಲು 70,000 80,000 ಪಡೆಯುತ್ತಿರುವ ಇಂಧನ ಸಚಿವರಿಗೆ ಅಯೋಗ್ಯ ಇಂಧನ ಸಚಿವರಿಗೆ ಕಾರ್ಪೊರೇಟ್ ಕಂಪನಿಗಳ ಬೂಟು ನಕ್ಕುವ ಇಂಧನ ಸಚಿವರಿಗೆ ರೈತರಿಗೆ ಮಾಹಿತಿ ನೀಡದ ಆಧಾರ್ ಜೋಡಣೆ ಮಾಡಲು ಮುಂದಾದ ಬೆಸ್ಕಾಂ ಇಲಾಖೆಗೆ ಬೇಕೇ ಬೇಕು ಸರ್ಕಾರ ಕಾನೂನು ರೈತ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಯನ್ನು ಕೋತಾ ಮಾಡಲು ಮುಂದಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಬೆಸ್ಕಾಂ ಇಲಾಖೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡುವ ಆದೇಶ ವಾಪಸ್ ಪಡೆಯಲೇಬೇಕು. ಹೊಸ ಟಿಸಿಗೆ ಹಣವನ್ನು ಪೀಕುತ್ತಿರುವ ಇಂಧನ ಸಚಿವರಿಗೆ ಅಯೋಗ್ಯ ಇಂಧನ ಸಚಿವರಿಗೆ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಸಬ್ಸಿಡಿ ಪಡೆಯಬೇಕಾದರೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಬೇಕೆಂದೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನು ಯಾಮಾರಿಸಿ ಈ ಒಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡುವ ಮುಖಾಂತರ ಅದಾನಿ ಅಂಬಾನಿ ಕೈಗೆ ಕೊಟ್ಟು ಇವಾಗೇನು ನಾವು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಮಗೆ ಕರೆಗಳು ಹೋಗ್ತವೆ. ಅದೇ ರೀತಿ ನಾವು ರೀಚಾರ್ಜ್ ಮಾಡಿದ್ರೆ ಮಾತ್ರ ಬೋರ್ವೆಲ್ಗಳ ಒಂದು ಕೃಷಿ ಪಂಪ್ಸೆಟ್ಗಳನ್ನು ಚಾಲನೆ ಮಾಡುವ ಮಟ್ಟಕ್ಕೆ ಸರ್ಕಾರ ನಡೆದುಕೊಳ್ತದೆ. ಮತ್ತೊಂದು ಕಡೆ ರೈತರು ಹೊಸದಾಗಿ ಏನು ಬೋರ್ವೆಲ್ಗಳನ್ನು ಕೊರೆಸಿದಾಗ ಅದಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಸಂಪರ್ಕ ಮಾಡಬೇಕಾದ್ರೆ ಒಂದು ಟಿಸಿಗೆ ಸುಮಾರು ಅಂದರೆ 70,000 ಖರ್ಚು ಬರ್ತದೆ. ಮತ್ತಿತರ ಎಲ್ಲ ಕಂಬ ಅದು ಇದು ಸೇರಿ ಎಲ್ಲ ಸಾಮಗ್ರಿಗಳ ಒಟ್ಟಾರೆಯಾಗಿ 3 ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಬರ್ತಾರೆ. ಅದನ್ನು ಮಾತ್ರ ಅವ್ರು ಯಾವುದೇ ಗಣನೆ ತಗೊಳ್ತಾ ಇಲ್ಲ. ಆದರೆ ಶ್ರೀಮಂತರು ಸಹ ಸಬ್ಸಿಡಿ ಪಡೀತಾ ಇದ್ದಾರೆ, ಎಲ್ಲರೂ ಪಡೀತಾರೆ ರೈತರ ಹೆಸರಿಂದ ಅಂತೇಳಿ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಮುಖಾಂತರ ಇಡೀ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರು 8 HP ಇಂದ 10 HP ಮಾತ್ರ ಉಪಯೋಗಿಸಬೇಕು. ಅದ್ರ ಮೇಲೇನೋ ಉಪಯೋಗಿಸಿದರೆ ಅವರು ಮೊಬೈಲ್ ರೀಚಾರ್ಜ್ ಮಾಡುವ ಒಂದು ಹುನ್ನಾರ ಜೊತೆಗೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಇಡೀ ಕೃಷಿ ಕ್ಷೇತ್ರ ಮತ್ತು ರೈತರ ಜೊತೆ ಚೆಲ್ಲಾಟವಾಡುವ ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಆದೇಶವನ್ನು ವಾಪಸ್ ಪಡಿಬೇಕು. ಮತ್ತು ಈ ಹೊಸದಾಗಿ ಕೊರೆಸುವ ಕೃಷಿ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂತೆ ಏನು ಅಕ್ರಮ ಸಕ್ರಮದಲ್ಲಿ ಸರ್ಕಾರವೇ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು. ಮತ್ತು ಈ ಒಂದು ವಿದ್ಯುತ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿಯಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ನೀಡಬೇಕು. ಆದರೆ ಬೇರೆ ಎಲ್ಲೋ ಮಾಡಿದ್ರೆ ಬೆಂಗಳೂರು ಹೆಡ್ ಆಫೀಸಲ್ಲಿ ಮಾಡಿಬಿಟ್ಟು ಕಲಬುರಗಿ ಅಂತೆ ಬೆಳಗಾಂ ಅಂತ ಎಲ್ಲೋ ಒಂದು ಹತ್ರ ಮಾಡಿಬಿಟ್ಟು ಅವನು ಈ ಕಡೆ ಒಂದು ಅಕ್ರಮ ಮತ್ತು ಕಳಪೆ ಒಂದು ಕಾಮಗಾರಿಗಳಿಗೆ ಕುಮ್ಮಕ್ಕು ನೀಡ್ತಾರೆ. ಇವತ್ತೇನು ವೈರ್ಯೇನು ಎಳೀತಾ ಇದ್ದಾರೆ ಇದನ್ನು ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ. ಆ ಕಾರ್ಮಿಕರು ಓಡಾಡುವಂಥ ಈ ಟ್ಯಾಕ್ಟ್ರಿಗಳಿಗೆ FCಗಳು ಇಲ್ಲ, ಇನ್ಶೂರೆನ್ಸ್ಗಳು ಏನೂ ಇಲ್ಲ. ಆ ಕಾರ್ಮಿಕರ ಜೊತೆ ಚೆಲ್ಲಾಟವಾಡ್ತಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ರೈತರನ್ನು ರಕ್ಷಣೆ ಮಾಡುವಂತೆ ಇವತ್ತು ರೈತ ಸಂಘದಿಂದ ಬೆಸ್ಕಾಂ ಇಲಾಖೆ ಮುಂದೆ ಮೋಟರ್ಗಳು ಪಂಪುಗಳ ಸಮೇತ ಹೋರಾಟ ಮಾಡಿ ನಮ್ಮ ಹಕ್ಕೊತ್ತಾಯಗಳನ್ನು ಮಾನ್ಯ ಸಹಾಯಕ ಕಾರ್ಯಪಾಲ ಅಭಿಯಂತರರ ರಮೇಶ್ ಸಾಹೇಬರ ಮುಖಾಂತರ ಮಾನ್ಯ ಇಂಧನ ಮಂತ್ರಿಗೆ ತಿಳಿಸಿದ್ದೀವಿ. ಈ ಒಂದು ರೈತರ ಬೇಡಿಕೆಗಳನ್ನು ಈಡೇರಿಸದೆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸಿದ್ದೇ ಆದರೆ ಪಂಪು ಮೋಟರ್ಗಳ ಸಮೇತ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರೈತರ ಒಂದು ಎರಡನೇ ಮುಖ ಇಂಧನ ಸಚಿವರಿಗೆ ತೋರಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮಾಡಿರಬೇಕು ಅಂತ ಗೌರ್ಮೆಂಟ್ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ಆಧಾರ್ ಲಿಂಕ್ ಮಾಡ್ತಾ ಇದ್ದೀವಿ. ಇನ್ಮೇಲೆ ಅಕ್ರಮ ಸಕ್ರಮ ಅಂತ ನಾರಾಯಣಗೌಡರು ಹೇಳಿದ್ದಾರೆ, ಅದನ್ನು ಮೇಲಧಿಕಾರಿ ಗಮನಕ್ಕೆ ತರ್ತೀನಿ. ಮತ್ತು ಇಲ್ಲಿ ಲೋಕಲ್ ಗುತ್ತಿಗೆದಾರರಿಗೂ ಕೆಲಸ ಕೊಡಬೇಕಂತ ಹೇಳಿದ್ದಾರೆ. ಅದನ್ನು ಸಹ ನಾನು ಮೇಲಧಿಕಾರಿ ಗಮನಕ್ಕೆ ತಂದು ಆದಷ್ಟು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ಲ ಕೆಲಸಗಳನ್ನು ಸಿಗೋ ಥರ
ಮಾಡಿಕೊಡ್ಬೇಕಂತ ನಾನು ಮೇಲ್ನಧಿಕಾರಿ ಫ್ಯಾಕ್ಟ್ರಿಗೆ ವೆಹಿಕಲ್ ಅದೇ ವೆಹಿಕಲ್ಲು ಅಷ್ಟೇ ಆ ಥರ ವೆಹಿಕಲಲ್ಲಿ ಹೋಗ್ತಿದ್ದೆ ನಾವು ಗಮನಕ್ಕೆ ಬಂದಿಲ್ಲ, ಯಾರು ಹೇಳಿಲ್ಲ. ಹೇಳಿ ನಾನು ನೋಡ್ಬಿಟ್ಟು ಅವನಿಗೆ ಇನ್ಶೂರೆನ್ಸ್ ಇರ್ತಕ್ಕಂಥ ವೆಹಿಕಲ್ಲೇ ತಗೊಂಡು ಹೋಗೋದಕ್ಕೆ ನಾನು ಈ ಕೂಡಲೇ ನಂಬರ್ ಇರಲ್ಲ, ಒಂದು ಕಂಪ್ಲೇಂಟ್ ಕೊಡಿ, ಇಲ್ಲ RTO ಕೊಡಿ, ಇಲ್ಲ ಪೊಲೀಸ್ ಯಾರು ಹೇಳಿಲ್ಲ. ನಾನು ಈಗ ಅವ್ನು ಕರ್ಸ್ಕೊಂಡು ಮಾತಾಡ್ತೀನಿ. ದಯವಿಟ್ಟು ಅದು ಇದು ಮಾಡಿ. ಅವ್ನು ಏನು ಕಂಬಿ ಎಳಿತಾ ಇದ್ದಾನ, ಇವಾಗ ವೈರ್ ಎಳಿತಾನೆ, ವೈರ್ ಎಷ್ಟು ಲೈನ್ ಹೋಗಿರ್ತದ, ಎಷ್ಟು ಕಂಬಿ ಸಿಕ್ಕೈತೆ ಆಯ್ತು, ಅದನ್ನು ನಿಮಗೆ ಇದು ತಗೋಬೇಕು. ತಗೊಳ್ತೀನಿ. ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರ ಮಾರಾಕ್ತಾವನು ಕಂಬಿಗಳೆಲ್ಲ. ಇಲ್ಲ, ಚಿಕ್ಕಬಳ್ಳಾಪುರ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಅಂತ ಕೊಟ್ಟಿರೋದು ವೈರ್ಗಳು, ವೈರ್ ಎಳ್ದಿರೋದು. ಕೋಲಾರ ಇರ್ಬೋದು, ಇಲ್ಲಿ ನಮ್ಮ ಮುಳುವಾಗಲು ಕೊಪ್ಪಳದ ಆಗಿರೋದು ಒಬ್ಬನಿಗೆ. ಅವನೇನು ಮಾಡ್ತಾನೆ ಅಂದ್ರೆ ಎಲ್ಲ